ನನ್ನ ಹೆಸರು ಸೈಯದ್ ಆಸಿಫ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ರೈಟ್ ಕ್ಲಿಕ್ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಶಿವಮೊಗ್ಗ ತಾಲೂಕಿನ ಗ್ರಾಮ ಪಂಚಾಯಿತಿ ತುಪ್ಪೂರು ಕೋಣೆಹೊಸೂರು ಗ್ರಾಮದ ಸದಸ್ಯರು ಸುದರ್ಶನ್ ಅವರೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ. ಈ ಕಾರ್ಯಕ್ರಮದಲ್ಲಿ ಸ್ವತಃ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮದ ಉದ್ದೇಶ ಏನೆಂದರೆ, ಒಬ್ಬ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿ ಆಗುವವರೆಗೂ ಏನೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದಿರ್ತಾರೆ, ಅವರ ಬಾಲ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಇದನ್ನೆಲ್ಲ ಜನರಿಗೆ ತಿಳಿಸಬೇಕು. ಇದೇ ನಮ್ಮ ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಸರ್, ಈಗ ನಾವು ನಿಮ್ಮ ಬಾಲ್ಯದಿಂದ ಪ್ರಾರಂಭ ಮಾಡೋಣ. ಬಾಲ್ಯ ಜೀವನ ಮತ್ತು ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ ಸರ್. ಸರ್, ನಾನು ಕೋಣೆಹೊಸೂರಲ್ಲಿ ಹುಟ್ಟಿದ್ದು, ಇದೆ ನಮ್ಮೂರಲ್ಲಿ. ನಮ್ಮ ತಂದೆಯವರು, ನಮ್ಮ ತಂದೆಯವರು ಕೋಣೆಹೊಸೂರು, ತಾಯಿ ಬಂದ್ಬಿಟ್ಟು ಸಾಗರದವ್ರವರು. ಅಷ್ಟರ ಮೇಲೆ ನಾವು ಮಾಸ್ತಿಗಟ್ಟೆ, ನಮ್ಮ ತಂದೆ ತಾಯಿ ಮಾಸ್ತಿಗಟ್ಟೆಗೆ ಹೋದ್ರು. ನಾನು ಇಲ್ಲೇ ಎಜುಕೇಷನ್ ಮುಗಿಸಿದ್ದು. ಎಲ್ಲಿ ಅಂದರೆ ತಂದೆ ಹೆಸರು ಮಂಜಪ್ಪ ಅಂತ ಹೇಳ್ಬಿಟ್ಟು, ತಾಯಿ ಹೆಸರು ಯಶೋಧ ಅಂತ ಹೇಳ್ಬಿಟ್ಟು, ತಮ್ಮ ಪವನ್ ಅಂತ ಒಬ್ಬ ಇದ್ದಾನೆ, ಸುಪ್ರೀತಾ ಅಂತ ತಂಗಿ ಇಬ್ಬರಿದ್ದಾರೆ. ಏನು ಮಾಡ್ತಾ ಇದ್ದಾರೆ? ತಮ್ಮ ಮೆಡಿಕಲ್ ಮಾಡ್ತೀಯಾನೆ. ತಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ತಾಯಿ ಏನು ಮಾಡ್ತಾ ಇದ್ದೀರಾ? ಹೌಸ್ ವೈಫ್. ಸರಿ, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳಿ ಸರ್. ಎಜುಕೇಷನ್ ಅದೇ ಮೊದಲೇ ಹೇಳಿದ್ನಲ್ಲ, ಇಲ್ಲಿ ಕೋಣೆಹೊಸೂರಲ್ಲಿ ಸ್ಟಾರ್ಟ್ ಮಾಡಿದೆ ಎಜುಕೇಷನ್ನು. ಅಲ್ಲಿಂದ ಬಂದ್ಬಿಟ್ಟು ಇದಕ್ಕೆ ನಗರ ಹೋದ್ವಿ. ನಗರದಲ್ಲಿ 7th ತನಕ ಹೋದೆ. 8th 9th 10th ಕಾನ್ಗೋಡ್ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ, ನಗರದ ಪಕ್ಕ, ಅಲ್ಲಿ ಓದಿದೆ. PUC ಬಂದ್ಬಿಟ್ಟು ಹೊಸನಗರದಲ್ಲಿ ಮಾಡಿದೆ. ಆಮೇಲೆ ಡಿಗ್ರಿ DVS ಕಾಲೇಜು ಶಿವಮೊಗ್ಗ, 1 ವರ್ಷ LB ಕಾಲೇಜಲ್ಲಿ ಓದಿದ್ದೆ. ಅಷ್ಟರ ಮೇಲೆ ಡಿಗ್ರಿ ಕಂಪ್ಲೀಟ್ ಆಯಿತು. KS ಕೋಚಿಂಗ್ ಹೋಗಿದ್ದೆ ಧಾರವಾಡಕ್ಕೆ. KS ಅಧಿಕಾರಿ ಆಗಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಬಟ್ KS ಕೋಚಿಂಗ್ ಹೋದೆ. ಅಷ್ಟಮೇಲೆ ಡ್ರೀಮ್ಗಳು ಚೇಂಜ್ ಆಗ್ತಾ ಹೋಯಿತು. ಸರಿ, ಕಾಲೇಜ್ ದಿನಗಳಲ್ಲಿ ಏನೋ ಹೋರಾಟಗಳು ಮಾಡಿದ್ದೀರಾ? LB ಕಾಲೇಜಲ್ಲಿ ಎಜುಕೇಷನ್ ಮಾಡ್ತಾ TP ಆಗಿ ಎಲೆಕ್ಟ್ ಆಗಿದ್ದೆ. ಸಾರಿ, RP ಆಗಿ, TP ಅಂದರೆ ಬರುತ್ತೆ, RP ಆಗಿ ಎಲೆಕ್ಟ್ ಆಗಿದ್ದೆ. ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ದೆ. ರಾಜಕೀಯ ಅನುಭವ ಅಲ್ಲಿಂದನೇ ಸ್ಟಾರ್ಟ್ ಆಯ್ತು ನನಗೆ. LB ಕಾಲೇಜಿಂದ ಮೈನ್ ಫೌಂಡೇಶನ್ LB ಕಾಲೇಜ್ ಅಂತ ಹೇಳ್ಬೋದು. ಸ್ಪೋರ್ಟ್ಸಲ್ಲಿ ಏನಿದ್ರ? ಸ್ಪೋರ್ಟ್ಸಲ್ಲಿ ಸ್ವಲ್ಪ ಕಮ್ಮಿ, ಸಾಂಸ್ಕೃತಿಕ ಇದರಲ್ಲೇ ಜಾಸ್ತಿ ಚರ್ಚಾ ಸ್ಪರ್ಧೆ ಅವಕ್ಕೆಲ್ಲ ಭಾಗವಹಿಸ್ತಿದ್ದೆ. ಅಷ್ಟರ ಮೇಲೆ ಆಶುಭಾಷಣ ಇವೆಲ್ಲ ಇರ್ತಿತ್ತಲ್ಲ, ಅದಕ್ಕೆಲ್ಲ ಜಾಸ್ತಿ ಭಾಗವಹಿಸ್ತಿದ್ದೆ. ಟೀಚರ್ಸ್ ಎಲ್ಲ ಅವಾಗೆಲ್ಲ ಸಪೋರ್ಟ್ ಮಾಡೋರು ನಮಗೆ ಈ ಪ್ರೋಗ್ರಾಮಿಗೆಲ್ಲ. ಕುಟುಂಬದ ಬಗ್ಗೆ ಏನೋ ತಿಳಿಸ್ತೀರಾ? ಕುಟುಂಬ ಅಂದರೆ ನಮಗೆ ಭಾಳ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ತಂದೆ ತಾಯಿ. ನಮ್ಮ ತಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿದ್ದರು. ಅವರು IAFS ಮಾಡಿಸ್ಬೇಕು ಅಂತ ಇದ್ದರು. ಅಷ್ಟರ ಮೇಲೆ ನಾನು KS ಆಯ್ಕೆ ಮಾಡಿಕೊಂಡೆ. KS ಆಯ್ಕೆ ಮಾಡ್ಕೊಂಡಾದ್ಮೇಲೆ ಸರಿ ಅಂತ ಓದಿಸಿದ್ರು ಅವರು. ಓದಿಸಾದ್ಮೇಲೆ ನನಗೆ ಅಲ್ಲಿ ಡ್ರೀಮ್ ಚೇಂಜ್ ಆಯಿತು. ನಮ್ಮ ಊರಿನ ವಾತಾವರಣ, ಇಲ್ಲಿ ಊರಿಗೆ ಬಂದಾಗ ಊರಿನ ವಾತಾವರಣ ನೋಡಿದಾಗ ನಮ್ಮ ಊರನ್ನ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕು, ಆ ಥರ ಏನೋ ಒಂದು ಮನಸ್ಸಲ್ಲಿ ಬಂತು. ನಿಮಗೆ ರಾಜಕಾರಣಕ್ಕೆ ಬರಬೇಕು ಅನಿಸಿದೆ ಅವಾಗ? ಸರ್, ನಾನು KS ಕೋಚಿಂಗ್ ಮುಗಿಸಿ ಮನೆಯಲ್ಲಿ ನಮ್ಮ ತಂದೆಯವರು ಮಾಸ್ತಿಗಟ್ಟೆಯಲ್ಲಿ ವರ್ಕ್ ಮಾಡ್ತಾಯಿದ್ರು. ನಮ್ಮ ತಾಯಿ ಎಲ್ಲ ಫ್ಯಾಮಿಲಿ ಅಲ್ಲೇ ಇದ್ದರು, ಮಾಸ್ತಿಗಟ್ಟೆಲ್ಲೇ ಇದ್ದರು. ನಾನೇನು ಮಾಡಿದೆ, ಇಲ್ಲಿ ಮನೇಲಿ ಯಾರು ಇಲ್ಲಲ್ಲ ಕೆಲಸ ಕಾರ್ಯ ನೋಡ್ಕೊಳಕ್ಕೆ ಅಂತ ಇಲ್ಲಿ ಬಂದು ಸೆಟ್ಲ್ ಆದೆ. ಆವಾಗ ನನಗೇನೋ ಒಂಥರ ಊರ ಬಗ್ಗೆ ಏನೋ ಒಂದು ಇಂಪ್ರೂವ್ಮೆಂಟ್, ಕಾಳಜಿ ಬಂತು. ಇಂಪ್ರೂವ್ಮೆಂಟ್ ಇಲ್ವಲ್ಲ, ಏನಾದರೂ ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ನನ್ನ ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಿದೆ. ಸರಿ, ನೀವು ಮೊದಲಿಂದ ಸಮಾಜ ಸೇವೆಗಳನ್ನು ಮಾಡ್ತಾ ಬಂದಿದ್ದೀರಾ? ಸುಮಾರು ಮಾಡಿದ್ದೀನಿ ಸರ್, ಸುಮಾರು ಮಾಡಿದ್ದೀನಿ. ಸಮಾಜ ಸೇವೆ ಅಂದರೆ ಕೆಲವೊಂದು ಈ ಸ್ವಚ್ಛತಾ ಆಂದೋಲನದಲ್ಲಿ ಅದರಲ್ಲೆಲ್ಲ ಭಾಗವಹಿಸಿದ್ದೀನಿ. ಸುಮಾರು ಕೆಲಸಗಳನ್ನು ಮಾಡಿದ್ದೀನಿ. ಆಮೇಲೆ ಕೆಲವೊಂದು ಈ ರೇಷನ್ ಕಾರ್ಡ್ ಇಲ್ಲದವ್ರಿಗೆ ರೇಷನ್ ಕಾರ್ಡ್ ಮಾಡಿಸೋದು. ಆಮೇಲೆ ಈಗ ಇನ್ಫಾರ್ಮೇಷನ್ ಯಾರಿಗಿರಲ್ಲ ಹಳ್ಳಿಯವರಿಗೆ, ಅಂಥವ್ರನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಏನಾದರೂ ಒಂದು ಆಗಬೇಕಾಗಿರೋ ಕೆಲಸಗಳನ್ನು ಮಾಡಿಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೀನಿ ನಾನು. ಸರ್, ಏನಾದರೂ ಯೋಜನೆ ಇದೆ ಮದುವೆ ಆಗೋದು? ಇಲ್ಲ ಸರ್, ಆಗಬೇಕು, ಮದುವೆ ಆಗಬೇಕು. 1 year ನನಗೆ ರಾಜಕಾರಣಕ್ಕೋಸ್ಕರನೇ ಒಂದು ಸಲ 1 year 2 year ಬೇಡೋಣ, ಆಮೇಲೆ ಆಗೋಣ ಅಂತೇಳಿ ನಾನು ಮದುವೆನ ಮುಂದೂಡ್ತಾ ಇದ್ದೀನಿ. ಇನ್ನು ಯೋಜನೆ ಇಲ್ಲ ಸರ್, ಸ್ವಲ್ಪ ಲೇಟ್ ಆಗೋಣ ಅಂತ. ಸರಿ, ಪ್ರತಿಯೊಬ್ಬರ ಜೀವನದಲ್ಲಿ ತಮ್ಮದೇ ಆದ ಮಾರ್ಗದರ್ಶಕರು ಇರ್ತಾರೆ. ನಿಮ್ಮ ಜೀವನದ ಮಾರ್ಗದರ್ಶಕರು ಯಾರು? ಜೀವನ ಮಾರ್ಗದರ್ಶಕರು ಅಂದರೆ ನಮ್ಮ ತಂದೆಯವರೇ, ತಂದೆ ತಾಯಿನೇ. ರಾಜಕೀಯದಲ್ಲಿ ಯಾರು ಇದ್ದಾರೆ? ರಾಜಕೀಯದಲ್ಲಿ ನಮ್ಮ ಬಂಗಾರಪ್ಪನವರು, S ಬಂಗಾರಪ್ಪನವರು, ಮಾಸ್ ಲೀಡರ್. ಸರಿ, ನಿಮ್ಮ ಜೀವನದ ಒಂದು ಸಂತೋಷದ ಗಳಿಗೆ ಯಾವುದು? ಸರ್, ಸಂತೋಷದ ಗಳಿಗೆ ಅಂತ ಏನಿಲ್ಲ, ಎಲ್ಲ ಸಂತೋಷನೇ ಇರುತ್ತೆ ಮನೆಯಲ್ಲಿ.
ಸೊ ಸಂತೋಷ ಅಂದರೆ ಈ ಗ್ರಾಮ ಪಂಚಾಯತಿ ವಿನ್ ಆಗಿರೋದೇ ಇರ್ಬೋದೇನೋ ಸದ್ಯಕ್ಕೆ. ಸರಿ, ಯಾವ ಪಕ್ಷದಿಂದ ತಾವು ರಾಜಕಾರಣಕ್ಕೆ ಸ್ವಾಗತಿಸಿದ್ದು? ಸರ್ ಎಲ್ಲ ಪಕ್ಷದವರು ನನಗೆ ಹೆಲ್ಪ್ ಮಾಡಿದ್ದಾರೆ. ಕಾಂಗ್ರೆಸ್ಸು, BJP, JDS ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಈಗ ನಾನು ಇದು ಪಕ್ಷ ಅಂತೆಲ್ಲ ಏನು ಮೇಯ್ನಾಗಿ ನಮಗೆ ಯಾರು ಇಂಪ್ರೂವ್ಮೆಂಟ್ ಮಾಡಿಕೊಡ್ತಾರೆ ಮತ್ತು ನಾನು ಗೆದ್ದಿದ್ದೀನಿಲ್ಲ ಆ ಕ್ಷೇತ್ರದ ಜನರಿಗೆ ಯಾರು ಕೆಲಸ ಮಾಡಿಕೊಟ್ಟಿರ್ತಾರೆ ಅವರಿಗೆ ಅವ್ರ ಪರವಾಗಿ ನಿಲ್ಲಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಮುಂದೆ ಬರುವ ಯಾವ ಚುನಾವಣೆಯಲ್ಲಿ ಭಾಗವಹಿಸಲು ಇಚ್ಛಿಸಿದ್ದೀರಾ? ಸರ್ ನನಗೆ ಆ್ಯಕ್ಚುಲಾಗಿ PM ಆಗ್ಬೇಕಂತ ಇಷ್ಟ ಇದೆ, ಬಟ್ ಅಲ್ಲಿವರೆಗೂ ಹೋಗ್ತೀನಲ್ಲ ಗೊತ್ತಿಲ್ಲ. ಇಂಟ್ರೆಸ್ಟ್ ಇದೆ, ರಾಜಕಾರಣದಲ್ಲಿ ಬೆಳಿಬೇಕು ಅಂತ ಇಂಟ್ರೆಸ್ಟ್ ಇದೆ. ಮುಂದೆ ಏನಾದರೂ ಮಾಡಬೇಕಂತ ಇದೀರಾ? ಇಲ್ಲ, ಸಮಾಜ ಸೇವೆ ಮಾಡಬೇಕು ಅನ್ನೋದು ಅವಾಗಿಂದನೂ ನನಗಿರೋ ಒಂದು ಇದು ಹ್ಯಾಬಿಟ್ಸ್ ಅಂತಲೇ ಹೇಳ್ಬೋದು. ಈಗ ಮಾಡ್ತೀನಿ, ಅದನ್ನೇ ಮಾಡ್ತಾ ಹೋಗ್ತೀನಿ, ಮುಂದುವರಿಸ್ತಾ ಹೋಗ್ತೀನಿ. ಅದರಲ್ಲಿ ಜನ ನನ್ನನ್ನು ಎಲ್ಲಿಗೆ ತೊಗೊಂಡು ಹೋಗ್ತಾರೆ ಅಲ್ಲಿವರೆಗೂ ಹೋಗ್ತೀನಿ. ಸರಿ, ಗ್ರಾಮದಲ್ಲೇ ಸ್ಪರ್ಧೆ ಮಾಡಲು ಕಾರಣ? ಅಲ್ಲ, ಬೇಸಿಕ್ಗೆ ಗ್ರಾಮ ಪಂಚಾಯತಿ ಮತ್ತೊಂದು ಗ್ರಾಮ ಪಂಚಾಯತಿಲಿ ವರ್ಕ್ ಮಾಡೋದ್ರಿಂದ ಜಾಸ್ತಿ ಅನುಭವಗಳಾಗ್ತವೆ ಮತ್ತು ಜನರ ಜೊತೆಗೆ ನೇರಾಗಿ ಕಾಂಟ್ಯಾಕ್ಟಲ್ಲಿ ಇರ್ತೀವಿ ನಾವು. ಈಗ TP ಅವರೆಲ್ಲ ಏನಾಗುತ್ತೆ ಅಂದರೆ ಬೇರೆ ಕಡೆ ಇರಬೇಕಾಗತ್ತೆ ಮತ್ತು ನಾವು ಅವರಿಗೆಲ್ಲ ಈಗ ನಾವು ಜನರ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿ ಇರೋದ್ರಿಂದ ಅವ್ರ ಕಷ್ಟ ನಷ್ಟಗಳು ನಮಗೆ ಅರ್ಥ ಆಗುತ್ತೆ. ಮತ್ತು ನೇರವಾಗಿ ಕೆಲಸ ಮಾಡಿಕೊಡೋದ್ರಿಂದ ಕಾಂಟ್ಯಾಕ್ಟ್ಸ್ಗಳು ಬೆಳೆಯುತ್ತೆ ಮತ್ತು ಕಮ್ಯುನಿಕೇಷನ್ ಇದೆಲ್ಲ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ರಾಜಕಾರಣಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಗ್ರಾಮದಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ? ಖಂಡಿತ ಇದೆ ಸರ್, ತುಂಬ ಸಮಸ್ಯೆಗಳಿದೆ. ಈಗ ನಮಗೆ ಮುಳುಗೋಡ ಸಂತ್ರಸ್ತರು ಅಂತೇಳಿ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಸೆಟ್ಲ್ ಆಗಿದ್ದಾರೆ, ನಮ್ಮೂರಲ್ಲೆಲ್ಲ ಸೆಟ್ಲ್ ಆಗಿದ್ದಾರೆ. ಅವರಿಗೆ ಈಗ ಇಡೀ ರಾಜ್ಯಕ್ಕೆ ಕರೆಂಟನ್ನು ಕೊಟ್ಟಿದ್ದಾರೆ, ನೀರು ಇದಾಗಿ ಕರೆಂಟನ್ನು ಕೊಟ್ಟಿದ್ದಾರೆ. ಅವರಿಗೆಲ್ಲ ಖಂಡಿತವಾಗ್ಲೂ ಹೆಲ್ಪ್ ಮಾಡಬೇಕು. ಅದ್ರ ಜೊತೆಗೆ SC ಎಲ್ಲ ಇದ್ದಾರೆ. ಗೌರ್ಮೆಂಟಿಂದ ಸವಲತ್ತುಗಳು ಬರುತ್ತೆ, ಎಲ್ಲ ಗೌರ್ಮೆಂಟು, ಕಾಂಗ್ರೆಸ್ಸು ಕೊಟ್ಟಿದೆ, BJP ಕೊಟ್ಟಿದೆ, ಎಲ್ಲ ಗೌರ್ಮೆಂಟು ಕೊಟ್ಟಿದೆ. ಆದರೂ ಕೂಡ ಅವರಿಗೆ ಅವಕಾಶ ವಂಚಿತರಾಗಿದ್ದಾರೆ ಕೆಲವರು. ಹಿಂದಿನ ರಾಜಕಾರಣಿಗಳು ಮಾಡಿಲ್ಲ ಅಂತಲ್ಲ, ಕೆಲಸ ಮಾಡಿದ್ದಾರೆ. ಆದರೂ ಕೆಲವರು ಪೆಂಡಿಂಗ್ ಇದ್ದಾರೆ. ಅಂಥವ್ರಿಗೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು, ಅಂಥವ್ರನ್ನೆಲ್ಲ ಒಂದು ಸ್ವಲ್ಪ ಮುಂತರೋ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಏನೇನು ಸಮಸ್ಯೆ, ಮೂಲ ಸಮಸ್ಯೆ ಏನಿದೆ? ನೀರಿನ ಸಮಸ್ಯೆ, ಕರೆಂಟಿನ ಸಮಸ್ಯೆ ಇದೆ, ನೀರಿಂದು ಸ್ವಲ್ಪ ಸಮಸ್ಯೆ ಇದೆ. ಬಟ್ ಅದೆಲ್ಲ ಬಗೆಹರಿಸ್ಬೇಕು ಈ ಫೀಲ್ಡಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ದಾರಿ ಸಮಸ್ಯೆ, ರೋಡಿನ ಸಮಸ್ಯೆ ಇದೆ, ಭಾಳ ಸಮಸ್ಯೆ ಇದೆ. ಎಲ್ಲನೂ ಬಗೆಹರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ರೈತರಿಗೆ ಏನಾದ್ರು ಸಮಸ್ಯೆ ಇದೆ ಇಲ್ಲಿ? ರೈತರಿಗೆ ಖಂಡಿತ ಸಮಸ್ಯೆ ಇದೆ. ರೈತರಿಗೆ ಅದೇ ನೀರಿನ ಸಮಸ್ಯೆ ಅಂತ ಹೇಳಿದ್ನಲ್ಲ, ಕರೆಂಟಿನ ಸಮಸ್ಯೆ ಇದೆ ಸರ್ ರೈತರಿಗೆ. ಅದನ್ನು ಸ್ವಲ್ಪ ಕಂಡು ಮಾತಾಡಿ ಏನಾದರೂ ಅವ್ರಿಗೆ ಎಷ್ಟಾಗತ್ತೆ, ನನ್ನ ಕೈಯಿಂದ ಎಷ್ಟಾಗತ್ತೆ ಅಷ್ಟು ಹೆಲ್ಪ್ ಮಾಡಬೇಕು ಅಂತ ಇದ್ದೀನಿ. ಇವರು ಆಸ್ಪತ್ರೆ ಇದೆಯಾ ಸರ್? ಹಾಸ್ಪಿಟ್ಲ್ ಇಲ್ಲ. ಹಾಸ್ಪಿಟ್ಲ್ ಅಂದರೆ ಚೋರಡಿಗೆ ಹೋಗ್ಬೇಕು, ಇಲ್ಲ ಇದಕ್ಕೆ ಹೋಗಬೇಕು, ಆನಂದಪುರ ಹೋಗಬೇಕು. ಹಾಸ್ಪಿಟ್ಲ್ ಹತ್ತಿರದಲ್ಲೇ ಮಾಡೋಂಥ ವ್ಯವಸ್ಥೆ ಮಾಡಬೇಕು. ಮುಂದಿನ ರಾಜಕೀಯ ನಮಗಾಗತ್ತೆ ಎಲ್ಲ ಗೊತ್ತಿಲ್ಲ, ಬಟ್ ನಾವಾದರೂ ಒಂದು ಮಾಡಬೇಕು. ಅಂದರೆ ಮೇಲ್ ರಾಜಕಾರಣಿಗಳನ್ನ ಕಂಡು ಅವ್ರ ಜೊತೆ ಮಾತಾಡಿ ನಮಗೊಂದು ಹಾಸ್ಪಿಟ್ಲ್ ಬೇಕಂತೇಳಿ ಅವ್ರಿಗೊಂದು ಬೇಡಿಕೆ ಇಡಬೇಕು. ಪಶು ಆಸ್ಪತ್ರೆ ಇದೆಯಾ? ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ತುಪ್ಪೂರಲ್ಲಿ ನಿಯರಲ್ಲಿ ಸಮುದಾಯ ಭವನ ಇದೆ. ಸಮುದಾಯ ಭವನ ಎಲ್ಲ ಇದೆ, ನಮ್ಮ ಹಳೆ ರಾಜಕಾರಣಿಗಳು ಮಾಡಿದ್ದಾರೆ. ರುದ್ರಭೂಮಿಯ ಸಮಸ್ಯೆ ಇದೆಯಾ? ರುದ್ರಭೂಮಿದು ಸಮಸ್ಯೆ ಇಲ್ಲ ಸರ್, ಇದೆ ರುದ್ರಭೂಮಿ. ವಿದ್ಯಾವೇತನ ಇದೆ, ಬಟ್ ಅದು ಪೆಂಡಿಂಗಲ್ಲಿದೆ. ಈ ಸಲ ಮಾಡಿಕೊಡ್ತೀವಿ. ವಿದ್ಯಾವೇತನ ಏನಾದರೂ ಬರ್ತಾ ಇದೆಯಾ ಸರ್? ಸುಮಾರು ಜನ ವಿಧವಾ ವೇತನ, ಆಮೇಲೆ ಸಂಧ್ಯಾ ಸುರಕ್ಷೆಗಳ ಯೋಜನೆ ಅಂಥದ್ದು ಸ್ವಲ್ಪ ಜನಕ್ಕೆ ತಲುಪಿಲ್ಲ. ಈಗ ಒಂದು 50% ಆಗಿದೆ, 50% ಆಗಬೇಕಿನ್ನು. ಅವರಿಗೂ ರೆಡಿ ಮಾಡ್ಕೊಳ್ಬೇಕು. ಸಂಧ್ಯಾ ಸುರಕ್ಷೆಗೆ ಯಾರು ವಂಚಿತರಾಗಿದ್ದಾರೆ, ವಿಧವಾ ವೇತನಕ್ಕೆ ಯಾರು ವಂಚಿತರಾಗಿದ್ದಾರೆ, ಅವರಿಗೂ ಎಲ್ಲ ಸೇವೆಗಳನ್ನು ಕೊಡ್ತೀನಿ. ಈ ಎಲ್ಲ ಸಮಸ್ಯೆಗಳಿಗೆ ನಿಮ್ಮ ಬಗೆಹರಿಸಲು ನಿಮ್ಮ ಏನಾದರೂ ಯೋಜನೆ ಇದೆಯಾ? ಸರ್ ಖಂಡಿತ ಇದೆ. ಒಂದು ನಮ್ಮ ಗ್ರಾಮ ಪಂಚಾಯತಿಯನ್ನು ಅಥವಾ ನಮ್ಮ ಊರನ್ನು ಒಂದು ಮಾದರಿ ಊರನ್ನಾಗಿ ಮಾಡಿ, ಗ್ರಾಮ ಪಂಚಾಯತಿಯನ್ನು ಟೋಟಲ್ ಆಗಿ ಒಂದು ಮಾದರಿ ಪಂಚಾಯತಿಯನ್ನಾಗಿ ಮಾಡಿ, ಒಂದು ಸ್ಟೇಟ್ ಲೆವೆಲ್ ಇಲ್ಲ ನ್ಯಾಷನಲ್ ಲೆವೆಲಲ್ಲಿ ಒಂದು ಹೆಸರು ಮಾಡಬೇಕು ನಮ್ಮ ಪಂಚಾಯತಿ, ನಮ್ಮ ಗ್ರಾಮ ಅನ್ನೋ ಗುರಿ ಇದೆ. ಸರಿ, ಕೊನೆ ಪ್ರಶ್ನೆ. ಜನರು ನಿಮ್ಮನ್ನು ಮತ ನೀಡಿ ಆಯ್ಕೆ ಮಾಡಿದ್ದಾರೆ, ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನರಿಗೆ ಏನು ಹೇಳ್ತೀನಿ ಅಂದರೆ, ನನ್ನ ಜೊತೆ ಸ್ಪಂದಿಸಿ, ನಾನು ನಿಮ್ಮ ಜೊತೆ ಸ್ಪಂದಿಸಿ, ಏನು ಕೆಲಸ ಆಗತ್ತೆ ಎಲ್ಲ ಒಟ್ಟಾಗಿ ಸೇರಿ ಮಾಡೋಣ ಅನ್ನೋದನ್ನ ನಾನು ಹೇಳ್ಕೊತೀನಿ. ಸರಿ, ನಮ್ಮ ಜೊತೆಯಲ್ಲಿ ಚರ್ಚಿಸಲು ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.
ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ನಿಶಾಂತ್ ಅಂತೇಳಿ ಕೊಣೆಹೊಸೂರು. ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಸುದರ್ಶನ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ಎಲೆಕ್ಷನಲ್ಲಿ ಗೆದ್ದೇನೆ, ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದಾನೆ. ಇನ್ನು ಮುಂದೆ ನೋಡ್ಬೇಕು ಎಂತ ಮಾಡೋ ಕೆಲಸ, ಊರ ಅಭಿವೃದ್ಧಿ ಮಾಡಬೇಕು. ನಿಮ್ಮ ಬೆಂಬಲ ಇತ್ತು ಅವರಿಗೆ? ಹಾಂ, ನಮ್ಮ ಬೆಂಬಲ ಎಲ್ಲ ಐತೆ. ಭರವಸೆ ಇದೆ. ಇನ್ನು ಮುಂದೆ ನೋಡ್ಬೇಕು, ಇವಾಗ ಸ್ಟಾರ್ಟಿಂಗ್ ಅಲ್ಲ, ಇನ್ನು ಮುಂದೆ ನೋಡ್ಬೇಕು. ಆಯಿತು, ಧನ್ಯವಾದಗಳು ಸರ್. ಓಕೆ ಸರ್, ತಮ್ಮ ಹೆಸರು? ಎಂ ರಾಮಚಂದ್ರಪ್ಪ, ಊರಿನ ಹೆಸರು? ಕೋಣೆಹೊಸೂರು. ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಸುದರ್ಶನ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸುದರ್ಶನ್ ವಿದ್ಯಾವಂತ, ಡಬಲ್ ಡಿಗ್ರಿ ವಿದ್ಯಾವಂತ, ಜನರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾನೆ. ಎಲ್ಲರೂ ಕಷ್ಟ ಸುಖವನ್ನು ಯಾರ್ಯಾರು ಅವನು ಮೆಂಬರ್ ಆಗೋಕ್ಕಿಂತ ಮುಂಚೆನೂ ಯಾರ್ಯಾರ ಕಷ್ಟ ಏನೇನು ಕೊರತೆ ಅದನ್ನು ತಮ್ಮ ಓನ್ ಖರ್ಚಿನಲ್ಲೇ ಕರ್ಕೊಂಡು ಹೋಗಿ ಮಾಡಿಸ್ಕೊಂಡು ಬರೋವಂಥ ವ್ಯಕ್ತಿ. ಎಲ್ಲರ ಹತ್ರನೂ ಅಡ್ಜಸ್ಟ್ ಆಗೋ ವಿಷಯ. ಸಾರ್ವಜನಿಕವಾಗಿ ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾನೆ. ಸರಿ ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು. ನಾವು ನಮ್ಮ ಹೊಸ ಅತಿಥಿಯೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.